ಯಾಕ ನಿಮ್ಮ ಅತ್ತಿ ಸೊಸಿ ಜಗಳ ಒಂದಿಲ್ಲ ನೋಡವ. ಮನೆ ತಣ್ಣಗೈತಿ. ಏನು ಬಗ್ಗೆನ ಗೊತ್ತಿಲ್ಲ ಒಟ್ಟು. ಅಯ್ಯೋ ಅತ್ತಿಯರ, ನನ್ನ ಸೊಸಿ ಭಾಳ ಪಾಕಡಾದಾಳ್ರಿ ಅತ್ತಿಯರಕಿ. ಅವ್ರ ಅವನ ಜೊತೆಗೆ ಫೋನ್ಯಾಗ ಏನು ಮಾತಾಡಕತ್ತಿದ್ಲು ಗೊತ್ತನ? ಅವ್ರ ಅವನ ಜೊತೆಗೆ ಫೋನ್ಯಾಗ ಹೇಳ್ತಾ ಇದ್ದಾಳ, ಯವ್ವ ಒಂದು ಸ್ವಲ್ಪ ದಿನ ತಡಿವೆ, ಹೆಂಗಿದ್ರು ನಮ್ಮ ಅತ್ತಿ ಕೌಬೋ ಅಂತ ಜಗಳ ಮಾಡ್ತಾ ಇದ್ದಾಳ. ಅದನ್ನು ನೀವ ಮಾಡ್ಕೊಂಡು ದೊಡ್ಡದು ಮಾಡಿ ಈಗ ನನ್ನ ಗಂಡನ ಕುಟ್ಟ ನಾನು ಜಗಳ ತಗೊಂಡು ನಿಂತೇನಿ. ನಂಗೆ ಇರಾಕಾಗವಲ್ತು ನಿಮ್ಮ ಅವ್ವ ಒದರ್ತಾಳ ಅಂತೇಳಿ ತಗೊಂಡು ನಿಂತೇನಿ. ಅವ್ರ ಅವ್ವಂತರೂ ಸುಮ್ಮನಾಗಲ್ಲ, ಹಿಂಗೆ ಒದರ್ಕೊಂತಿರ್ತಾಳ ಆಕಿ. ನಾ ಹಿಂಗೆ ಇದನ್ನು ಒಂದು ದೊಡ್ಡದು ಮಾಡ್ಕೊಂಡು ಹೆಂಗಾರ ಮಾಡಿ ಬರ್ತೇನಂತ. ಅಲ್ಲೇ ಇರ್ತೇನೆ ನಾನು ನಿಮ್ಮ ಮನೆ ಒಳಗೆ ಆರಾಮಾಗಿ. ಮನೆಗೆ ಮಗನೂ ಇರ್ತಾನೆ, ಟೆನ್ಷನ್ ಇಲ್ದಂಗೆ ಆರಾಮ ಇರ್ಬೋದು ಬಿ ಅಂತೇಳಿ ಮಾತಾಡಕತ್ತಾಳಿಕಿ. ಹೌದಾ? ಅಯ್ಯೋ ದೇವ್ರೆ, ಏನ್ ಬ್ಯಾರ್ ಮಾಡಿ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾಳೋ ಏನೋ ಯಾರಿಗ್ ಗೊತ್ತು. ಏನೋ ಯಾರಿಗೆ ಗೊತ್ತು. ಅದು ಹೋಗ್ಲಿ ಬಿಡ್ರಿ. ಅದೇ ಹಿಂಗಾತಂತ ಅದಕ್ಕೆ ನನಗೆ ಸುದ್ದಿ ಕಿವಿಗೆ ಬೀಳತ್ಲೆ ಹುಯ್ಯಿ ಏನು ಜಗಳ ಮಾಡೋದೇನು ಭಾಳ ತಕ್ಕಿದ್ದಿಲ್ಲ. ನಾನೇ ಬೇಕಂತ ಒಂದು ಅಕ್ಷರನೂ ಜಗಳ ಮಾಡಿಲ್ಲ. ಈಗ ಎದ್ರ ಸಂಬಂಧ ಜಗಳ ಮಾಡಿಲ್ಲ ಮರೆ ನೀನು? ಅದನ್ನ ನಾನು ಒಂದ್ 2-3 ದಿನ ಆತ್ ಮನಿ ತಣ್ಣಗೈತಿ. ಏನ್ ಸೊಸಿ ಮೇಲೆ ಅಕ್ರಿ ಪ್ರೀತಿ ಉಪಚಾರ ಎಲ್ಲ ಜೋರೈತಪ್ಪ. ಏನಿಲ್ಲ ರೀ, ಜಗಳ ಮಾಡಿ ಉಪಯೋಗ ಇಲ್ಲ ಅಂತ ಗೊತ್ತಾಗೈತಿ. ಅದ್ರ ಸಂಬಂಧ ನಾನು ಜಗಳ ಮಾಡೋದು ಬೇಡ ಅಂತ ಸುಮ್ಮನೆ ಅಷ್ಟೇ. ಏನು ಜಗಳ ಮಾಡಿದೆ ಅಂದ್ರೆ ಆಕೆಗೆ ಲಾಭ. ಅದು ನನ್ನ ಮಗನ ಕರ್ಕೊಂಡು ಬೇರೆ ಹೊಣ್ತಾಳ. ಆಮೇಲೆ ಒಂದ್ಸಲ ಬೇರೆ ಆದ್ರೆ ಮುಗಿತದ, ಮತ್ತೆ ಕೊಡೋದಿಲ್ಲ. ಅದಕ್ಕೆ ನನ್ನ ಮಗನ ನನ್ನ ಕಡೆನೂ ಉಳಿಸ್ಕೋಬೇಕು ಅಂದ್ರೆ ನಾನು ಈಗ ಬಾಯಿ ಮುಚ್ಕೊಂಡು ಇರ್ಬೇಕು ಅಷ್ಟೇ. ಅದ್ರ ಸಂಬಂಧ ಈಗ ಮ್ಯಾಗ ಒಂದಿಟ್ಟು ಒದರಾಡೋದು ಬಿಟ್ಟು ಒಂಚೂರು ನಕ್ಕೊಂತ ಚಂದಾಗಿ ನಾಲ್ಕು ಮಾತಾಡಿ ಉಣ್ಬಾರ್ವಾ ತಿನ್ಬಾರ್ವಾ ಅಂತ ಅನ್ನೋದ್ರಾಗ ಏನಾಗಬೇಕಾಗೈತಿ. ನನ್ನ ಮಗನಿದ್ರಿಗೆ ಈಕಿನೇ ಕೆಟ್ಟಾಗಬೇಕು. ನಮ್ಮವು ಇಷ್ಟು ಚಲೋ ಅದಾಳ, ಇಷ್ಟು ಚಲೋ ನೋಡ್ಕೊತಾಳ, ಅಂತಾಕಿ ಜೊತೆಗೆ ನಿಂಗೆ ಇರೋಕ್ಕಾಗಲ್ಲನ ಅಂತೇಳಿ ಅವಂಗ ಸಿಟ್ಟು ಬರ್ಬೇಕು. ಹಂಗೆ ಮಾಡೋಣ ಅಂತೇಳಿ ಅದೇ ಉದ್ದೇಶಪೂರ್ವಕವಾಗಿ ನಾನು ಈ ಥರ ನಿಂತಿರೋದೀಗ. ಗೊತ್ತನ? ಈಗ ಆಕಿಗೆ ಏನು ಹೇಳಕ್ಕೂ ದಾರಿ ಇಲ್ದಂಗೆ ಆಗೈತಿ. ಗೊತ್ತನ? ಓಹೋ, ಅದಕ್ಕ ಅಮ್ಮಾರ ಅಷ್ಟೇನ್ ಸೊಸಿ ಕೂಟು ಗುಳು ಮಾಡಕತ್ತಿರೋದು. ಆಗ್ಲಿ ಬಿಡು. ಹಂಗಾರ ಆಗಿ ಮನ್ಯಾಗ ಒಂಚೂರು ನೆಮ್ಮದಿ ಇರ್ಲಿ. ತೀರ ಮನ್ಯಾಗ ಒಂದಿಟ್ಟು ನಿಲ್ಲಾಕಾಗತ್ತಿದ್ದಿಲ್ಲ ಮರ ಆಯ್ತಾಗ. ಆ ನಮ್ನಿ ಆಗ್ಬಿಟ್ಟಿತ್ತು ಮನಿ. ಒಂಚೂರು ಬ್ಯಾಸತ್ತ ಕಡೆ ಹಂಗಾರ ಶಿವಲಿಂಗಾರ ಮನಿಗಾರ ಹೋಗೋಣ ಅಂತಂದ್ರೆ ಅದಕ್ಕೂ ಒಂದು ಮಾತಾಡಿಬಿಟ್ಟಿದ್ಲಲ್ಲ. ಮತ್ತೆ ಅಲ್ಲಿನೂ ಕಾಲಿಡಕ್ ಒಂಥರ ಹೆಂಗ ಏನೋ ಹೋಗೋದು, ಇನ್ನೇನೋ ಊಹಿಸ್ಕೊಂಡು ಮತ್ತೆ ಇನ್ನೇನು ಅಂತಾಳ ಏನೋ ಈಕಿ ಅಂತೇಳಿ ಅಲ್ಲಿನೂ ಒಂದು ಹೋಗಕ್ಕೆ ಹಳ ಆಗ್ತಿತ್ತು. ಏನ್ ಮಾಡೋದಪ್ಪ ಅನ್ನಂಗಾಗಿತ್ತು. ಚಲೋ ಆತ್ಗ, ಎಲ್ಲ ಬಗ್ಗೆನೇ ಅರಿತಲ್ಲ. ಮತ್ತೆ ಯಾರು ಮರ್ತರು ನೀವು ಮರ್ಯಾಕ್ ಹೋಗ್ಬೇಡ್ರಿ. ಏನ ನೀವೇನ್ ಮಾಡ್ಲಾರ್ದಾರಲ್ಲ, ಸುಮ್ಮನಿರ್ರಿ. ನೀವು ಮಾಡಿದ್ದಕ್ಕೆ ಅಲ್ಲ ಅಂತ ಕೆಲಸ ನಾನು ಹೇಳಿದ್ದು. ನಾನೇನು ನಿಮಗೆ ಅನ್ನಕ್ಕೆ ಪಾಪ ಅಕ್ಕಿಗೆ ಅಂದಂಗಾತು. ಹೋಗ್ಲಿ, ಯಾಕೆ ಮಾತಾಡ್ಬೇಕು ಸುಮ್ಮನೆ. ಈಗೂ ಏನು ಸಂಪರ್ಕದಾಗ ಏನಾರ ಅದಿಗಿದ್ದೀರಾ ಮತ್ತೇನ? ಬಾಯಿ ಎಲ್ಲದು ಹಳೆ ಎಕ್ಕಡದು. ಆತ ಬಾಯಿ ಈಗ ಬಿಡು. ಈಗ ಅದನ್ನ ಊಟ ಬಟ್ಟ ಮಾತಾಬೇಡ. ಈಗ ಸೊಸಿ ಜೋಡಿ ಚಂದಾಗಿದೆಯಲ್ಲ, ಹಿಂಗೆ ಇದ್ದು ಬಿಡು. ಹೋಗ್ಲಿ, ಯಾಕೆ ಅದನ್ನ ನಾಟಕ ಮಾಡ್ಬೇಕು? ಪ್ರೀತಿಯಿಂದ ಇದ್ದು ಬಿಟ್ರೆ ಆತಗ. ನಾನು ಯಾವತ್ತರ ಏನಾರ ನಿನಗಂದೇನ ಅಕ್ಕಿಗೆ ಏನಾರ ಅಂದೇನೆ? ಇಬ್ಬರನ್ನು ಚಂದಾಗೆ ನೋಡ್ಕೊಂಡಿದ್ದೆ. ಹಂಗೆ ಉಳ್ಕೊಂಬಿಡೋದು. ಏನು ಕೌಬವ್ ಮಾಡಿ ಬ್ಯಾರ್ ಮಾಡಿ ಆಗೋದೇನೈತಿ? ಅತ್ತಿಯಾರ, ನೀವು ಆದರೂ ಒಂಚೂರು ಅಕ್ಕಿ ಓದ್ದಕ್ಕಿದಾಳ, ಒಂಚೂರು ಅನುಕೂಲಾಗಿ ಆರಾಮಾಗದಾಳ ಅಂತೇಳಿ ಆಕಿ ಜೊತೆಗೆ ಒಂಚೂರು ಜಾಸ್ತಿನೇ ಮೆತ್ತಗಿರ್ತಿದ್ರಿ. ನನ್ನ ಜೊತೆಗೆ ಏನು ಅಷ್ಟು ಮೆತ್ತಗಿರ್ತಿದ್ದಿಲ್ಲ. ನನಗೂ ಗೊತ್ತೈತೆ ಬಿಡ್ರಿ. ಅದೇನು ಗೊತ್ತಿಲ್ಲ ಅನ್ನೋದೇನಿಲ್ಲ ಅಲ್ಲ. ಮತ್ತೆ ಶುರು ಹಚ್ಕೊಂಡಲ್ಲವ. ನಾನೇನು ಆಕಿ ಜೊತೆಗೆ ಚಂದಾಗಿರ್ತಿದ್ದೆ? ಆಕಿಗೇನು ಹಾಲು ಮೊಸರು ಬೆಣ್ಣೆ ತುಪ್ಪ ತಿನ್ನಿಸ್ತಿದ್ನೆ? ಏನು ನಿನಗೇನೋ ತಂಗಳನ್ನ ಕೊಡ್ತಿದ್ನೆ? ಇರೋ ನನ್ನ ಕೈ ಬಾಯಿ ಯಾವಾಗ ನಡೀತಿದ್ದೇವ? ನಾನು ಯಾವಾಗ ಸಂಸಾರ ಜವಾಬ್ದಾರಿ ಬಿಟ್ಟುಕೊಟ್ಟು ಯಾವುದೋ ಕಾಲ ಆಗ್ಬಿಟ್ಟಿತ್ತು. ಏನು ಹೋಗ್ಲಿ ಬಿಡ್ರಿ. ಈಗ ನಾ ಮತ್ತೆ ಯಾಕೆ ಸುಮ್ಮನೆ ಜಗಳ? ನಮ್ಮ ಅತ್ತಿ ಸುಸಿದ್ ಮುಗಿದತನತ್ಲೆ ನಿಮ್ದು ನಮ್ದು ತಕ್ಕೋಬೇಕು. ಆಗಿದ್ದಾಗ ಹೋತು. ಆಕಿ ಮನೆಗೆ ಆಕಿ ಹೋಗಿನ ಆತು, ಇದ್ದನು ಆತು. ನಾ ಈಗ ಆರಾಮಾಗಿ ಅದೀನಿ ನನ್ನ ಮನೆ ಒಳಗೆ. ಏನು ಬಿಸಿಲೈತಿ ಏನು ಬಿಸಿಲೈತಿ ವಾ. ಹಣ್ಣಿ ಮ್ಯಾಗೆಲ್ಲ ನೀರಾಳಾತು. ಈ ಬೈಕ್ನಾಗ ಹೋಗಿ ಬರೋ ಅಷ್ಟೊತ್ತಿಗೆ ಸಾಕಾಗೋಕತ್ತವ ಜಲಮತ್ತಾಗ. ಬಿಸಿಲಾಗ ಕುಂತ ಕೆಲಸ ಮಾಡೋರು ಅದು ಹೆಂಗೆ ಮಾಡ್ತಾರೆ ಏನೋ ಪಾಪ. ಸುಳ್ಳಲ್ಲ ಬಿಡು. ಅವ್ರ ಮೈ ಅದಕ್ಕೆ ಒಗ್ಗಿ ಬಿಟ್ಟಿರ್ತೈತಿ, ಅದಕ್ಕೆ ರೂಢ ಆಗಿಬಿಟ್ಟಿರ್ತೈತಿ. ನೀನು ಈಗ ಹೊಸ್ತಾಗ ಅಡ್ಡಾಡಕತ್ತಿಯಲ್ಲ, ಹಂಗೆ ಅನಿಸ್ತಾ ಇತ್ತು ನನಗೆ. ಅದು ಬಿಡು ಹೋಗ್ಲಿ. ಈಗ ಏನಾಯ್ತು? ಕೆಲಸ ಸಿಕ್ತಾ? ಕೆಲಸ ಸಿಕ್ತು. ಈಕಿ ಯಾರು ಭಯ ಬರೋಲ್ದಲ್ಲ, ಆ ಮಧುರನ್ ತಮ್ಮ. ಅದೇ ಗಿರ್ಜಕ್ಕಾರ ಮಗವೇ ಹಾಕ್ಯಾನಲ್ಲ ಡ್ರೈ ಫ್ರೂಟ್ಸ್ ಶಾಪ್. ಭಾರಿ ಚಲೋ ನಡ್ಯಾಕತ್ತೈತಿ ಬಿ ಅದು. ಮಸ್ತ್ ನಡೀತಾಯ್ತು ಬಿಡು, ಸುಳ್ಳು ಕೇಳ್ಬೇಕು. ಹೊತ್ತು ಚಲೋ ನಡೀತಾಯ್ತು. ನಾನು ನೋಡಿದೆ ಏನಂಗೆ ಗಿರಾಕಿ ಒಂದು 4-5 ಮಂದಿ ನಿಂತಿರ್ತಾರೆ. ಒಂದು ಸಲ ಒಳಗೆ ಹೊರಗೆ ಬಂದ್ರೆ ಡ್ರೈ ಫ್ರೂಟ್ಸ್ ತೊಗೊಳೋದೆ ಒಂದು 3,000-4,000 ಆಕತ್ತಂತೆ. ನಾನು ಪರಿಚಯದವನು ದಿನ ನೋಡ್ತಿರ್ತಾನಲ್ಲ, ಅವನಂದ ಮೊದಲೇ ಗೊತ್ತಾಗಿದ್ರೆ ನಾವೇ ಇಂಥದ್ದು ಏನಾರ ಒಂದು ಹಾಕ್ಬೋದಾಗಿತ್ತು. ಒಂದು 7 ಲಕ್ಷ ರೂಪಾಯಿ ಅವ್ರು ಸಾಲ ಹರಿದ್ವಿ. ಅದೇ 7 ಲಕ್ಷ ರೂಪಾಯಿದಾಗೆ ಮಸ್ತ್ ಡ್ರೈ ಫ್ರೂಟ್ಸ್ ಶಾಪ್ ಹಾಕ್ಕೊಂಡು ಆರಾಮಾಗದಾರ. ನಾವು ಒಂದು ಅಂಥದ್ದೇ ತೆಗ್ದಿದ್ರೆ ಚೆನ್ನಾಗಿರ್ತಿತ್ತವ. ಏನಂತೀವಿ? ಅಲ್ಲ, ಅದೇನಂತಾರಲ್ಲ ಅಕ್ಕ ಆಕೆ ಅದನ್ನು ಮಾಡಿದ್ಲು ಅಂತೇಳಿ ನಾವು ಅದನ್ನು ಮಾಡಕತ್ತೇನ? ಈಗ ಒಂದು ಸೀರೆ ಅಂಗಡಿ ತೆಗೆದ್ರೆ ಹೆಂಗಾಗಬಾರ್ದು? ಏನಂತಿ ಮಗನೇ? ಅವೆಲ್ಲ 1-2 ರೂಪಾಯಿದಾಗ ಆಗ ಮಾತನವ. ಸೀರೆ ಅಂಗಡಿ ಸುಮಾರು ರೊಕ್ಕ ಬೇಕದಕ್ಕೆಲ್ಲ, ಆಗಲ್ಲ. ಅಯ್ಯೋ, ನಾನು ಈ ಫೋನಿಗೇನೋ ನೋಡ್ತಾ ಇರ್ತೇನಲ್ಲ, ಅದ್ರೊಳಗೆ ತೋರಿಸ್ತಾ ಇದ್ರು ಸೀರೆ ಅಂಗಡಿ ತೆಗಿಯೋಣ ಅಂತ ನನ್ನ ತಲೆ ಒಳಗೆ. ನೋಡಪ್ಪ, ಏನಂತೀನಿ ನೀನು? ನೀವು ಅಂದ್ರೆ ಅದನ್ನೇ ಮಾಡೋಣಂತ.
ಯಾಕಂದ್ರೆ ಈ ಫೋನ್ಯಾಗ ಅದು ನೋಡ್ತಾ ಇರ್ತೀನಲ್ಲ, ನಿಮ್ಗೆ ಇಷ್ಟ ಆಗಿದ್ದು ಸೀರೆ ತೋರಿಸ್ತಾರೆ, ಒಂದಿಷ್ಟು ತರ್ಸೇವ್ರಿ, ಅದ್ರೊಳಗೆ 800 ರೂಪಾಯಿ, 1200, 600, 800, 1000 ಹಿಂಗೆ ರೇಟ್ ಹಾಕಿರ್ತಾರೆ. ನಿಮ್ಗೆ ಯಾವ್ದು ಬೇಕು ಬುಕ್ ಮಾಡಿರಿ ತಗೋರಿ, ನಿಮ್ಗೆ ಯಾವ್ದು ಬೇಕು ಬುಕ್ ಮಾಡಿರಿ ತಗೋರಿ ಅಂತಂತಾರಪ್ಪ. ಅದಕ್ಕೆ ಅದು ಅವ್ರದ್ದು ಯೂಟ್ಯೂಬ್ ಚಾನಲ್ ಇರ್ತೈತಿ, ಆಮೇಲೆ ಅದ್ರದಂತ ಇನ್ಸ್ಟಾಗ್ರಾಮ್ ಪೇಜ್ ಗೀಜ್ ಮಾಡ್ಕೊಂಡಿರ್ತಾರವ, ಹಂಗಾಗಿ ಅದ್ರೊಳಗೆ ಅವ್ರು ಸೇಲ್ ಮಾಡ್ತಾರೆ. ಈ ಹಳ್ಳ್ಯಾಗ ಈ ಕೊಂಪ್ಯಾಗ ಒಂದು ಸೀರೆ ತೊಗೊಂಡ್ರೆ 1 ವರ್ಷ ಉಡ್ತಾರ ಏನ, ಈ ಹಳ್ಳ್ಯಾಗ ಎಲ್ಲಿ ನಡಿಬೇಕು? ನಡೀತಿತ್ಲ, ಯಾಕೆ ನಡೆಯೋದಿಲ್ಲ? ಅಯ್ಯ ನೀ ಹಂಗೆ ತಿಳ್ಕೊಂಡು ಯಾಕೆ ವ್ಯಾಪಾರ ಆಗಲ್ಲ? ವ್ಯಾಪಾರ ಎಲ್ಲ ಆಗದಂಗೆ ಆಗೇ ಆಕತಿ, ಮಾಡಲ್ಲ ಏನಂತಿ? ಬೇಡವಾ, ಸೀರೆ ಅಂಗಡಿ ಎಲ್ಲ ವ್ಯಾಪಾರ ಆಕತ್ತಾನ, ಅದೇನು ಬೇಡ. ನೋಡಪ್ಪ, ಹೇಳೋದು ಹೇಳ್ತೇನೆ, ಇದ್ರ ಮ್ಯಾಗ ನಿನ್ನಿಷ್ಟ. ನನಗೇನೋ ನಡೀತೈತಿ ಅಂತ ಅನಿಸ್ತೈತಿ. ಒಂದು 20-50 ಸಾವಿರ ರೂಪಾಯಿ ಬಂಡವಾಳ ಬೇಕನ್ನ ಅದಕ್ಕೆ. ಎಲ್ಲದಿಯವ 50,000 ರೂಪಾಯಿ? ಬಂದರೆಲ್ಲ ಗಿರಾಕಿ ನಿನ್ನ ಅಂಗಡಿ ಹುಡ್ಕೊಂಡು, ಇದು ನಿನ್ನ ಮನೆ ಹುಡ್ಕೊಂಡು ಮನೆಗೆ ಬರ್ತಾರನ? ಅದಕ್ಕಂತ ಒಂದು ಮಳಿಗೆ ಮಾಡ್ಬೇಕು, ಸೀರೆ ಹಾಕಿಸ್ಬೇಕು, ವ್ಯಾಪಾರ ಮಾಡ್ಬೇಕು. ಸೀರೆ ಏನದು ಎಲ್ಲಿ ಸಿಗ್ತಾವ? ನಾನು ಯಾಟಕ್ಕೆ ಹೋಲ್ಸೇಲ್ ಕೇಳ್ಬೇಕು ಅದನ್ನ. ಆಮೇಲೆ ಇದು ಏನದು ಒಂದು ಲಕ್ಷ ರೂಪಾಯಿ ಮ್ಯಾಲಾರ ಬೇಕಾ ಏನ? ಈಗ ಸದ್ಯಕ್ಕಷ್ಟು ರೊಕ್ಕ ನನ್ನ ಕಡೆನೂ ಇಲ್ಲ, ಇನ್ನಿಕ್ಕಿನ್ನೇ ಕೇಳ್ಬೇಕು. ಅದು ಅಲ್ಲದೆ ಈ ಊರಾಗ ಎಲ್ಲಿ ನಡಿಬೇಕವ? ಬೇಡ, ಸೀರೆ ಪಾರಿ ಅಂಗಡಿ ಎಲ್ಲ ಏನೋ ಬೇಡ, ಬೇರೆ ಏನಾರ ಪ್ಯಾಟ್ಯಾಗ ಮಾಡೋದೇ ವಿಚಾರ ಮಾಡ್ಬೇಕು. ನನ್ನ ತಲೆ ಒಳಗೆ ಏನು ಐಡಿಯಾ ಐತೆ ಗೊತ್ತನವ? ನನ್ನ ತಲೆ ಒಳಗೆ ಈ ಮನಿವು ಡೋರ್ ಅದು ಬರ್ತಾವಲ್ಲ, ಈ ಡೋರು, ಆಮೇಲೆ ಮನಿ ಡೋರೇ ಅದ್ರದ್ದು ಶಾಪ್ ಮಾಡೋಣ ಅಂತ. ಫಸ್ಟ್ ಒಂದು 10-20 ಕದ ತಂದು ಇಟ್ಬಿಡೋದು. ಕದದ ಅಂಗಡಿ ಅಂತ ಬರ್ತಾರೆ, ಅವ್ರ ಕಡೆ ಮೊಬೈಲ್ನಾಗ ಯಾವ್ದು ವರ್ಕ್ ಇರ್ತೈತಿ ಏನೋ ನೋಡಿ, ನಮ್ಮ ಕಡೆ ಇರೋಂಥ ಡಿಸೈನ್ ಕದಗಳೆಲ್ಲ ತೋರಿಸೋದು. ಅವ್ರು ಅದನ್ನು ನೋಡಿ ಅವ್ರಿಗೆ ಬೇಕಾಗಿದ್ದನ್ನು ಹೇಳ್ತಾರೆ. ನಾವು ಒಂದು 10,000 ರೂಪಾಯಿ ಲಾಭ ಇಟ್ಕೊಂಡು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿಸ್ಕೊಂಡು ತರಿಸ್ಕೊಂಡು ಇವ್ರಿಗೆ ಕೊಡೋದು. ಏನಂತೀವ? ಒಂದು ಕದಕ್ಕೆ ನಮ್ಗೊಂದು 10-15 ಸಾವಿರ ರೂಪಾಯಿ ಉಳ್ದತ್ತಂದ್ರು ಏನು ಕಡಿಮೆ ಆಗ್ಬೇಕು? ಏನು ಲಾಸ್ ಆಕೈತಿ? ಹೌದಿಲ್ಲ? ನಾನೊಬ್ಬನೇ ಇರ್ತೀನಿ, ನನಗೇನು ಆಳು ಕಾಳು ಬೇಡ, ಒಬ್ಬನೇ ಅಂಗಡಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಏನಂತೀವ? ಮಾಡಿ ಮತ್ತೆ ಉಳಿತೈತಿ ಅನ್ನೋದೇ ಆದ್ರೆ ಮಾಡಪ್ಪ, ಏನಾರ ಒಂದು ದಂಧೆ ಮಾಡು. ಬರೀ ದುಡಿತಾಳ ನೀ ಆರಾಮಾಗಿ ಕುಂದ್ರದು ಅಂದ್ರೆ ಸರಿ ಅನ್ಸಲ್ಲದು. ಹಂಗೆ ಮಾಡು. ಈಗ ಬಂದ್ಯಾ? ಈಗ ಬಂದೇನವ? ತಡಿ, ಹೋಗಿ ಕಲ್ ಮಕ್ಕದು ಸುಚ್ಚಿ ತೊಳ್ಕೊಂಬ, ಒಂದಿಟ್ಟು ಬಿಸೇದ ಚಾ ಮಾಡ್ತೀನಿ, ಕುಡಿಯವಂತೆ. ನಾವು ಎಲ್ಲರೂ ಕುಡಿಯೋಣಂತೆ. ಏನಂತೆ? ಬಿಸೆ ಚಾ ಬ್ಯಾಡ್ರಿ ಅತ್ತಿಯರ, ಇನ್ನೇನು ಕುಡಿಯೋ ಮನಸ್ಸಿಲ್ಲ. ನಾನು ಬ್ಲ್ಯಾಕ್ ಟೀ ಕುಡಿತೀನಿ, ಇನ್ಮೇಲೆ ಚಾ ಬೇಡ ಅಂತ. ಸಕ್ರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲಂತೆ. ಹೌದಾ? ಬಲಾಕ್ ಟೀನಾ? ಅದು ಹೆಂಗೆ ಮಾಡೋದು? ಇವತ್ತೊಂದಿನ ನಂಗೆ ತೋರಿಸ್ಕೊಡ, ನಾಳಿಂದ ನಿಂಗೆ ಬ್ಲ್ಯಾಕ್ ಟೀ ಮಾಡ್ತೀನಿ, ನೀ ಅದನ್ನು ಕುಡಿಯೋವಂತೆ, ನಾ ಚಾ ಕುಡಿತೀವಂತೆ. ಏನಂತೆ? ಹಾಗೆ ರಾತ್ರಿ ಊಟಕ್ಕೆ ಇದನ್ನು ಮಾಡತ್ತೀನಿ, ಏನ ಮುದ್ದೆ ಶೇಂಗಾ ತಂಬುಳಿ ಮತ್ತು ಅನ್ನ. ಮುದ್ದಿಗೂ ಬರ್ತೈತಿ, ಅನ್ನಕ್ಕೂ ಬರ್ತೈತಿ ಅಂತೇಳಿ ಅದನ್ನು ಮಾಡಕತ್ತೀನಿ. ತಿಂತೀಯಲ್ಲ ನೀನು? ನಡೀತೈತಲ್ಲ? ಹಾಂ ತಿಂತೀನಿ ರೀ ಅತ್ತೀರ, ತಿಂತೀನಿ. ಸರಿ, ಅದನ್ನೇ ಮಾಡಿರಿ. ಸಂಜಿಕಲ್ಲ ಅತ್ತೀರ, ನಾನು ಏನರ ಹೆಲ್ಪ್ ಮಾಡ್ತೀನಿ ತಗೋರಿ. ಬೇಡ, ಸಂಜಿಕ ಮತ್ತು ಏನು ಕೆಲಸ ಇಲ್ಲಲ್ಲ ನಿಂದು, ಇದ್ರೆ ಮಾಡ್ಕೊ. ಇಲ್ಲಾಂದ್ರೆ ಬೇಕಾದ್ರೆ ಒಂಚೂರು ಏನಾರ ಹೆಚ್ಕೊಡೋದು, ರುಬ್ಕೊಡೋದು ಮಾಡವಂತೆ. ಆಮೇಲೆ ಇನ್ನೊಂದು ಮಾತು, ಅದೇ ರಾತ್ರಿ ಅಂಥವೆಲ್ಲ ಕುಡಿಯೋದು ಗಿಡೋದೆಲ್ಲ ಬಿಡವ ಮಾಡಬೇಡ ಅಂತ ಹೇಳಿದ್ನಲ್ಲ, ಬಿಟ್ಟಿಯೇ ಏನಿಲ್ಲ. ನನಗೊಂದು ಮೊಮ್ಮಗನ ಎತ್ತು ಕೊಟ್ಬಿಡು ಸಾಕು. ಒಂದು ಮೊಮ್ಮಗನ ಎತ್ತು ಕೊಟ್ಟ ಮೇಲೆ ನೀನು ಏನು ಮಾಡಿದ್ರು ನಾ ಕೇಳಂಗಿಲ್ಲ. ಆಮೇಲೆ ನಿನ್ನಿಷ್ಟ. ಯಾಕಂದ್ರೆ ಈಗ ಈ ಮೊದಲೇ ಮಕ್ಕಳ ಸಮಸ್ಯೆ ಭಾಳ ಈಗಿನ ಕಾಲಕ್ಕೆ, ಅದ್ರಾಗ ನೀವು ಇಂಥವೆಲ್ಲ ಮಾಡಿ ಗರ್ಭಕೋಶಕ್ಕೆ ತೊಂದರೆ ಮಾಡ್ಕೋಬೇಡ್ರಿ ಅಂತ ಅಷ್ಟೇ. ಏನು? ಸರಿ ಅತ್ತೀರ, ಆಗಲಿ. ಪಾಪ ಸುಸ್ತಾಗಿ ಬಂದಾಳ ಏನ? ಹೋಗಪ್ಪ, ಹೋಗು ನೀನು. ಒಟ್ಟು ಮಾರಿಗಿರಿ ತೊಳ್ಕೊಂಬ, ಚಾ ಮಾಡ್ತೀನಿ, ಕುಡಿಯೋವಂತ್ರಿ. ನಾಳೆ ಬರ್ತಾ ಸಂಜೆ ಮುಂದೆ ಹಿಂಗೆ ಮಾಡು, ಒಂದಿಟ್ಟಲ್ಲೇ ಫ್ಯಾಕ್ಟ್ರಿ ಇರ್ತಾವಲ್ಲ, ಮೆತ್ತನ ಬಿಸೇವು ಒಂದು ದಿವಸ ಬನ್ನ, ಆಮ್ಯಾಗ ಒಂದೆರಡು ಬಿಸ್ಕೊಟ್ ಅದು ತೊಂಬ, ತಿನ್ನಕ್ಕೆ ಬರ್ತೈತಿ ಒಂಚೂರು ಸಂಜೆ ಮುಂಚೆ ಆಗಿ ಕುಡ್ದು. ನನಗೂ ಬೆಳಗ್ಗೆ ಎದ್ದು ಒಂಚೂರು ಕೆಲಸ ಮಾಡೋ ಹೊತ್ತಿನ ಒಂದು ಚಾ ಜೊತೆಗೆ ಒಂದು ಬಿಸ್ಕಿಟ ಬ್ರೆಡ್ ಏನಾರು ತಿಂದ್ರೆ ಮೈಯಾಗ ಶಕ್ತಿ, ಒಂಚೂರು ಕೆಲಸ ಮಾಡೋಕೆ ತಾಕತ್ತಿರ್ತೈತಿ. ಅಯ್ಯೋ ಹೊಟ್ಟಿನ ಅಷ್ಟಾದ ಹೊತ್ತಿ ಮಟ ಅಂದ್ರೆ ನಿಪ್ಪಸ್ ಬಿದ್ದುಬಿಟ್ಟಿರ್ತೈತೆ. ಅದಕ್ಕೆ ಆಯ್ತು, ತೊಗೊಂಬರ್ತೀನಿ. ಪಟ ಆತಾ? ಹ್ಞೂ ರೀ, ಒಂದು 2 ನಿಮಿಷ ಆತ. ನಿಮ್ದೇನು ಗಂಡ್ಮಕ್ಳದ ಪಟ ತಯಾರಾಗ್ಬಿಡ್ತೀರಿ, ನಮ್ದು ಹಂಗಾಕತ್ತಾನ? ಇನ್ನು ಮನ್ಯಾಗ ಕೆಲಸ ಇರ್ತಾವಿಲ್ಲ ಅಲ್ಲ? ಏನ್ರಿ ಹಾಲು ಹಿಂಡ್ಕೊಂಬಂದ್ರೆ ಇಲ್ಲ? ನೀ ಹಿಂಡಿಲ್ಲನ? ನನಗೆ ಎಲ್ರಿ ಬರ್ತೈತಿ ಆಕಳ ಹಾಲು ಹಿಂಡಾಕ. ಇನ್ನೂ ಕಲೀದೇವಾಗ ನೀನಂತ. ಅದೇನು ದೊಡ್ಡ ಹರಸಾಸನ? ಇವತ್ತು ಬಾ, ಕುತ್ಕೊಂಡು ಹೇಳ್ಕೊಡ್ತೇನೆ ಬಾ. ಈಗ ಇವತ್ತೊಂದಿನ ನೀವು ಹಿಂಡ್ಕೊಂಬರ್ರಿ, ನಾನು ಒಂಚೂರು ಒಳಗಿಲ್ಲೆಲ್ಲ ಕೆಲಸ ಇದನ್ನು ಮುಗಿಸ್ಕೊತೀನಿ. ಬಂದಿನ ಮಾಡೋಕೆ ಬೇಜಾರಾಕೈತೆ, ಅದಕ್ಕೆ ನಾನು ಮುಗಿಸ್ಕೊಂಡು ಪಟ ಬೇರೆ ಚೂಡಿದಾರ ಹಾಕೊಂಡು ರೆಡಿ ಹಾಕಿನಿ. ಅಷ್ಟೊತ್ತಿಗೆ ನಿಮ್ದು ಹಾಲು ಹಿಡ್ಕೊಂಬರೋದಾಕೈತಿ. ಬೇಡ ಹೋಗ್ಬಿಡೋಣಂತೆ. ಆಮೇಲೆ ನೀವು ಇದಾರ್ಬೇಕು ಬರ್ತೀರಾ? ಹೋಗ್ರಿ, ಬೇಡ. ಚಲೋ ಪ್ಯಾಂಟ್ ಶರ್ಟ್ ಯಾವ್ದಾರ ಬೇರೆ ಹಾಕೋರಿ, ಇದನ್ನ ಹಾಕೊಂಡ್ ಬರಬೇಡ್ರಿ. ಅಲ್ಲಿ ನಾ ಶೋರೂಮ್ನಾಗ ಎಷ್ಟು ಅಸಹ್ಯ ಕಾಣಿಸುತ್ತೆ ಗೊತ್ತಾ? ಶೋರೂಮ್ನಾಗ ಓ ಮಾರಯ್ಯ, ಇನ್ನೂ ಟಿಪ್ ಟಾಪ್ ಆಗಿ ಡೆಕೋರೇಟ್ ಹೋದ್ರೆ ಜಾಸ್ತಿ ರೇಟ್ ಹೇಳ್ತಾರ. ಅದ್ರ ಬದಲು ಹಿಂಗ ಹೋಗೋಣ. ನೀನು ಯಾವ್ದಾರ ಒಂದು ಹಳೆ ಚೂಡಿದಾರ ಹಾಕೋ, ಏನು ಹಾಕೋ, ಇದ್ದಿದ್ದಾರ ಬೇಗ ಹೋಗೋಣಂತೆ. ಅದೇನು ಇದ್ದಿದ್ದು ರೇಟ್ ಬಿಟ್ಟು ಸಡಿ ಚಲೋ ಇದ್ದಾವ ಬದಾನ ಅಂತೇಳಿ ರೇಟ್ ಹೆಚ್ಚಿಗೆ ಮಾಡಕ್ಕದೇನು ಕೈಪಲ್ಲೇನ್ರಿ?
ಏನು ಅದೇನು ಆಟ ಸಾಮಾನು ಅಂತ ಮಾಡಿರೆ ಕಣ್ಣಿಗೆ ಕಾಣ್ಲಾರ್ದೆಲ್ಲ ರೇಟ್ ಹೆಚ್ಚಿಗೆ ಹೇಳಕ್ಕೆ ಸುಮ್ಮನೆ ಇರ್ರಿ ನಿಮ್ದೊಂದು ಕತಿ ಅತ್ತಾಗ ಅದ್ರ ಮೇಲೆ ಆಲ್ರೆಡಿ ಲೆವೆಲ್ ಇರ್ತೈತಿ ಫ್ರಿಜ್ಜಿಗೆ ಇಷ್ಟು ವಾಷಿಂಗ್ ಮಿಷಿನಿಗೆ ಇಷ್ಟು ಅಂತೇಳಿ ವಾಷಿಂಗ್ ಮಿಷಿನ್ ನಂಗೆ ಬೇಕು ಅಷ್ಟೆ ಚಲೋದ ಬೇಕು ಅದಕ್ಕೆ ಏನಾಗಲ್ಲ ಬರ್ರಿ ನಿಂದೊಂದು ಕಾಟ. ನಾ ಇಲ್ಲೇ ಹೇಳ್ತೇನೆ ನೋಡು, ಜಾಸ್ತಿ ರೇಟಿನ ತೊಗೊಳಂಗಿಲ್ಲ, ಕಡಿಮೆ ರೇಟಿನ ತೊಗೋಬೇಕು. ಇಲ್ಲಪ್ಪ ಜಾಸ್ತಿ ರೇಟಿನ ತಗೊಳ್ಳೋದೇ ಇಲ್ಲ ಏನ ಗಂಡ ಇಂತಿ ಏನ ಮಾತಾಡತ್ತೀರಿ ಬರ್ರಿ ಕುಂದ್ರ ಬರ್ರಿ ಬಾರಕ ಕುಂದ್ರ ಬಾ. ವಾಷಿಂಗ್ ಮಿಷಿನ್ ತೊಗೊಂಬರಕ್ಕೆ ಹೊಂಟಿದ್ವಿ, ಯಾಕೋ 3-4 ದಿನದಿಂದ ಗಂಟು ಬಿದ್ದುಬಿಟ್ಟಾಳ. ಒಂದು ವಾಷಿಂಗ್ ಮಿಷಿನ್ ಬೇಕು ಕಂತ್ನಂಗೆ ಬೇಕಾದ್ರು ತೊಗೊಳೋಣ, ನನಗೆ ಅರ್ಬಿ ಹೋಗ್ಯಾಕೆ ಚಲೋ ಆಕತಿ, ಬೇಕು ಒಂದೇ ಸಮನೆ. ಏನು ಮಾಡ್ತೀಯ ಹೇಳಿ, ನನಗೂ ಹೇಳಿ 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 ಸಾಕಾಗೋತು. ಅಯ್ಯ ಮನಿಗೆ ಸಾಮಾನು ತರನಂದಿ ನಾನು ಹಾಳು ಖರ್ಚು ಮಾಡೋಣ ಅನ್ನೆ ನಿಮ್ದೊಂದು ಕತಿ ಅತ್ತಾಗ ಏನಾಗಲ್ಲ ಬಿಡ್ರಿ ಆಗ್ಲಿ ಬಿಡು ಹೋಗಿ ಏನ ಕೇಳ್ತಾಳ ತಗೊಂಬತ್ತ ಅದ್ರಾಗ ಏನು ಮಾಡೋದು ಇನ್ನೇನೆ ಇಬ್ರಿದ್ರಪ್ಪ ಕೈಯಾಗ ಹೊಕ್ಕೊಂಡಿದ್ರೆ ಹಾಕಿತ್ತು ಇಲ್ಲ ಚಿಕ್ಕಮ್ಮರ ಅದು ಹಾಸಿಗೆ ಅದು ಇರ್ತಾವಲ್ರಿ ಒಂದೊಂದ್ಸಲ ನನಗೂ ಆರಾಮ್ ಅನ್ಸಂಗಿಲ್ಲ ಅವಾಗೆಲ್ಲ ಹಾಕಕ್ಕೆ ಚಲೋ ಆಕಿತ್ತು ಅದ್ರ ಸಂಬಂಧ ತಗೊಳ್ಳೋಣ ಅಂತ ಗಂಟು ಬಿದ್ದಿದ್ದೆ ಶಿವಲಿಂಗ ಇನ್ನು ನಾನೇನು ಹೆಚ್ಚಿಗೆ ಹೇಳಲ್ಲಪ್ಪ ಮತ್ತು ಆಮೇಲೆ ಇವ್ರು ಸುಮ್ಮನೆ ಇರೋದು ಬಿಟ್ಟು ಈಗ ಬಂದು ನಾವು ಗಂಡ ಇಂತಿ ಅಂತ ಚಂದ ಹೊಂಟಿದ್ವಿ ಇವರೊಬ್ರತ್ತಾಗ ಬೇಡ ಅಂತ ಹೇಳಿ ಹೋಗ್ಬಿಟ್ರು ಅಂತ ಆಕಿಗೆ ಅನ್ಸೋದು ಬೇಡ ನಾನು ಆರಾಮಾಗಿ ಒಂಚೂರು ಬಂದು ಹೋಗಕ್ಕಂತ ಬರೋವಪ್ಪ ನೀ ನನ್ನ ಇಂತಿ ಬುದ್ಧಿ ಹೇಳೋ ಮಾಡು ಅಂತ ಅನ್ಬೇಡ ಆಕಿನ ಶಾಣಿನ ಅದಾಳ ಆಕಿನ ದಡ್ಡಲ್ಲ ಹೆಂಗೆ ಬಾಳೆ ಬದುಕು ಮಾಡ್ಬೇಕಂತ ಆಕಿಗೂ ಗೊತ್ತಿರ್ತೈತಿ ನಾನು ಏನು ಹೇಳಕ್ಕೆಲ್ಲ ನೋಡಪ್ಪ ಈಗ ಹೇಳಕತ್ತೀನಿ ಇದು ತಡಿ ಸ್ವಲ್ಪ ಚಾ ಮಾಡ್ಕೊಂಬರ್ತೀನಿ ಬೇಡ ನೀವು ಗಂಡ ಇಂತಿ ಪಾಪ ಹೊರಗೊಂಟಿರನ ಹೋಗಿ ಬರ್ರಿ ಒಂದು ವಾಷಿಂಗ್ ಮಿಷಿನ್ ತಗೊಳ್ಳೋಣ ಅಂತ ತಿಂಗಳ ಕಂತು ಬರ್ತೈತಲ್ಲ ಅದನ್ನ ಹೆಂಗೆ ಕಟ್ತಿ? ನನಗೇನು ಪಗಾರ ಬರ್ತೈತನ ತಿಂಗಳ ಲೋನ್ ಮಾಡಿಸಿ ತೊಗೊಂಡ್ರೆ ಮತ್ತೊಟ ತೆಲ್ಬ್ಯಾನಿ ಬೇಡ. ಬಾ ಒಮ್ಮೆ ರೊಕ್ಕ ಕೊಟ್ಟು ತೊಗೊಂಡ್ರತ್ತು. ಅದ ಮೇಲೆ ಹೇಳಿದ್ನಲ್ಲ ನಿಂಗೆ ಜಾಸ್ತಿ ರೊಕ್ಕ ತೊಗೋಬೇಡಲ ಮರ ಆತಾಗ ಒಂದು 10-12 ಸಾವಿರ ರೂಪಾಯಿದಾಗ ತಗೋ. ಅಯ್ಯೋ ಫ್ರಂಟ್ ಲೋಡ್ ತಗೋಲ್ಲ ಏನು ಟಾಪ್ ಲೋಡ್ ತಗೋಲ್ಲ? ನೋಡು ನನಗೆ ಈ ಫ್ರಂಟು ಫೋಂಟು ಇವೆಲ್ಲ ನಮ್ಗೆ ಟಾಪ್ ಗೊತ್ತಾಗಲ್ಲ. ಅಲ್ಲಿ ನೋಡೋಣ ಬಾ, ಯಾವ್ದು ಕಡಿಮೆ ರೇಟ್ ಇರ್ತೈತಿ ಅಷ್ಟೊಂದು ತೊಗೊಳೋಣ. ಸರಿ ನೀವು ಬರ್ರಿ ಚಿಕ್ಕಮ್ಮರ. ಅಯ್ಯೋ ನಾನು ಎದಕ್ಕೆ ತಗೋ ಹೋಗಿ ಬರ್ರಿ. ಅಯ್ಯೋ ಇಬ್ಬರೇ ಹೋಗ್ತಿರ್ತೇವೆ ಬರ್ರಿ. ಏನು ಬಸ್ಸಿಗೆ ಏನಾಗಬೇಕಾಗೈತಿ ಅದರ ಕಡೆ ಹೆಂಗಿದ್ರು ಫ್ರೀ ಐತಲ್ಲ ಹೋಗಿ ಯಾವ್ದು ಬೇಕಾದನ್ನು ತೊಗೊಂಡೆ ಹಾಗೆ ಒಂದು ಹೋಟ್ಲಾಗ ಒಂದು ಹಸಿ ಗಿಸಿ ತಿನ್ಕೊಂಡು ಆರಾಮ್ ಬರೋಣಂತೆ. ರೆಡಿನೇ ಇದ್ದಂಗೆ ಅದೀರಿ ಬಂದ್ಬಿಡ್ರಿ ಹಿಂಗೆ ಹೋಗೋಣ. ಆಯ್ತು ತರೋ ನನಗೂ ಮನೆ ಬೇಸರ ಆಗತ್ತೈತಿ ನಡಿ ಹೋಗಿ ಬರೋಣ.